ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬಳ್ಳಾರಿ ಹೋಗುವಂತಹ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ ಸ್ಟಾಪ್ ಬಸ್ಸು, ಇಲ್ಲಿ ನೋಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಅವರು ಎಷ್ಟೊತ್ತಿಗೆ ಹೊರಡ್ತಾರೆ, ಹಾಗೆ ರೂಟಿಂಗ್ ಬಗ್ಗೆ, ಟೈಮಿಂಗ್ಸ್ ಎಲ್ಲ ಹೆಂಗೆ ಕ್ಯಾಚ್ ಮಾಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇಲ್ಲಿ ಬಸ್ನ ನೋಡಿ, ಕಲ್ಯಾಣ ಕರ್ನಾಟಕ ಸಾರಿಗೆ. ಸೊ ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಳ್ಳೋಣ. ಅವರು ಜಸ್ಟ್ ಬಂದಿದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ತಿದ್ದೀನಿ. ಹಾಯ್ ಸರ್. ಹಾಂ, ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ತಾರಪ್ಪ ಅಂತ. ಯಾವ್ರು ಸರ್ ನಿಮ್ಮದು? ನಮ್ದು ಬಂದು ಇದು ಯಾದಗಿರಿ ಡಿಸ್ಟಿಕ್ಕು. ಓಕೆ. ನಾರಾಯಣಪುರ ಡ್ಯಾಮ್ ಇದೆ, ಹಾಂ, ಲಿಂಗಸೂರ್ ಹತ್ರ. ಓಕೆ. ಸೊ ನಿಮ್ಮ ನೇಟಿವ್ ಅಲ್ಲಿ? ಹಾಂ, ಅಲ್ಲಿ ಊರು ಅಲ್ಲಿ, ಮತ್ತೆ ಇಲ್ಲಿ ಬಳ್ಳಾರಿ ಡಿಪೋ. ಓಕೆ, ಡಿಪೋ ಬಂದು ನಿಮ್ಮದು ಬಳ್ಳಾರಿ. ಕೂರ್ಗೋಡು. ಓಕೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಡಿಪಾರ್ಟ್ಮೆಂಟಲ್ಲಿ? ಈಗ 3ನೇ ವರ್ಷ ಆಯ್ತು. ಓ ಸೂಪರ್ ಸರ್. ಮುಂಚೆ ಏನು ಮಾಡ್ತಾಯಿದ್ರಿ ಸರ್? ಮುಂಚೆ ಅಂದರೆ ಪ್ರೈವೇಟಲ್ಲಿ ಲಾರಿ ಎಲ್ಲ ಓಡಿಸ್ತಿದ್ದೆ ನಿಮ್ಮ ಊರಲ್ಲಿ? ಹಾಂ, ಅಲ್ಲಿ. ಓಕೆ. ಸೊ ಹೇಗನ್ಸುತ್ತೆ ಸರ್ ಡಿಪಾರ್ಟ್ಮೆಂಟು? ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ ಓಕೆ, ಭವಿಷ್ಯಕ್ಕೆಲ್ಲ ಸೂಪರ್ ಇದೆ. ಸರ್, ಇವಾಗ ನೀವು ಇದು ಕುರುಗೋಡು ಬಸ್ ಅಂತ ಹೇಳಿದ್ರಿ, ಬಳ್ಳಾರಿಯಿಂದ ಹೋಗ್ತೀನಿ ಅಂತ. ಸರ್ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಇಲ್ಲಿಂದ 4:30 ಬಿಡ್ತೀವಿ, ಅರ್ಲಿ ಮಾರ್ನಿಂಗ್. ಓಕೆ ಓಕೆ. ಅಲ್ಲಿ ಬಂದ್ಬಿಟ್ಟು ಬಳ್ಳಾರಿಗೆ 11 ಗಂಟೆಗೆ ರೀಚ್. ಓಕೆ ಓಕೆ. ಅಂದರೆ ಕಂಪ್ಲೀಟ್ ನಾನ್ ಸ್ಟಾಪ್ ಸರ್, ಅಥವಾ ಏನು ಬಳ್ಳಾರಿ ತನಕ? ಇಲ್ಲಿಂದ ಬಳ್ಳಾರಿಗೂ ನಾನ್ ಸ್ಟಾಪ್, ಮತ್ತೆ ಅಲ್ಲಿಂದ ಕಂಪ್ಲಿಗೆ ಹೋಗುತ್ತೆ ಕುರುಗೋಡು. ಓಕೆ. ನಿಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಬಂದು ಕುರುಗೋಡು? ಹಾಂ, ಕುರುಗೋಡು ಅಂದರೆ ಕಂಪ್ಲಿಗೆ. ಅಲ್ಲ, ಬಳ್ಳಾರಿಯಿಂದ 60 ಕಿಲೋಮೀಟರ್ ಹೋಗಬೇಕು ಕಂಪ್ಲಿಗೆ. ಓಕೆ, ಕಂಪ್ಲಿ. ಅಲ್ಲಿಂದ ರಿಟರ್ನ್ ಹಾಲ್ಟಿಂಗ್ ಅಲ್ಲಿ ಕುರುಗೋಡು ಡಿಪೋ. ಓಕೆ ಓಕೆ. ಸೊ ನೀವು ಮತ್ತೆ ಅಲ್ಲಿ ರಿಟರ್ನ್ ಬಂದ್ಬಿಟ್ಟು ಅಲ್ಲಿ ಹಾಲ್ಟ್ ಆಗ್ತೀರಾ? ಓಕೆ. ಸೊ ಇಲ್ಲಿಂದ ಬಳ್ಳಾರಿ ನಾನ್ ಸ್ಟಾಪು? ಹಾಂ, ಬಳ್ಳಾರಿ ನಾನ್ ಸ್ಟಾಪ್. ಓಕೆ ಓಕೆ. ಸರ್ ರೂಟ್ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಇಲ್ಲಿ ಬಂದ್ಬಿಟ್ಟು ಹಿರಿಯೂರು. ಓಕೆ. ಹಿರಿಯೂರಿಂದ ಚಳ್ಳಕೆರೆ. ಓಕೆ. ಚಳ್ಳಕೆರೆಯಿಂದ ಬಳ್ಳಾರಿ ಹೋಗ್ತೀರಾ. ಸೊ ಈಗ 4:30 ಹೊರಡ್ತೀರಾ. ಮತ್ತೆ ಬ್ರೇಕ್ಫಾಸ್ಟ್ಗೆಲ್ಲ ಎಲ್ಲಿ ನಿಲ್ಲಿಸ್ತೀರಾ? ಬ್ರೇಕ್ಫಾಸ್ಟ್ ಅಂದರೆ ಹಿರಿಯೂರು ಬಸ್ ಸ್ಟ್ಯಾಂಡಲ್ಲಿ ಕ್ಯಾಂಟೀನಲ್ಲಿ ಅಲ್ಲೊಂದು 10-15 ಮಿನಿಟ್ಸ್ ಅಲ್ಲಿ ನಿಲ್ಲಿಸ್ತೀರಾ? 10 ನಿಮಿಷ ಅಷ್ಟೇ. ಓಕೆ. ಅಂದರೆ ನಿಮ್ಮದು ಡಿಪೋ ಗಾಡಿಗಳು ಎಷ್ಟಿದೆ ಸರ್ ಬ್ಯಾಂಗ್ಳೂರ್ಗೆ? ನಮ್ಮ ಡಿಪೋ ಗಾಡಿ ಬಂದ್ಬಿಟ್ಟು 4-5 ಇದೆ ಸರ್. ಓಕೆ. ಯೂಶ್ವಲ್ ಆಗಿ ಈಗ ಬಳ್ಳಾರಿಗೆ ಹೋಗೋರು ತುಂಬ ಜನ ಇರ್ತಾರೆ, ಬಟ್ ಬಳ್ಳಾರಿಯಿಂದ ನಿಮ್ಮದು ಡಿವಿಯೇಷನ್ ಇದೆ ನಿಮ್ಮ ಊರಿಗೆ ಅರೌಂಡ್ 30-40 ಕಿಲೋಮೀಟರ್ಸು. ಸೊ ಬಸ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ನಿಮ್ಮ ಆ ರೂಟಿಂಗ್ ಹೋಗೋಕ್ಕೆ. ಸೊ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಅಂತ ಬಂದರೆ ಟೋಟಲ್ಲು ಒಂದು 4-5 ಗಾಡಿ ಇದೆ ಆ ರೂಟಿಗೆ ಹೋಗಲಿಕ್ಕೆ. ಓಕೆ ಓಕೆ. ಮತ್ತು ಸರ್ವಿಸ್ 2 ಇದೆ. ಓಕೆ. ಡೇದಲ್ಲಿ ಒಂದು 3 ಇದೆ ಸರ್. ನೈಟ್ 2 ಸರ್ವಿಸ್ ಗಾಡಿ ಇದೆ. ಅಲ್ಲಿ ಸ್ಲೀಪರ್ ಬಸ್ ಏನಾರು ಇದೆಯಾ ಸರ್? ಸ್ಲೀಪರ್ ಇಲ್ಲ ಸರ್ ನಮ್ಮ ಡಿಪೋ. ಓಕೆ. ಸೊ ನಾರ್ಮಲ್ ಸಾರಿಗೆ ಗಾಡಿಗಳು? ಹಾಂ, ನಾರ್ಮಲ್. ಓಕೆ. ಮತ್ತು ಈಗ ಬಳ್ಳಾರಿ ಸುತ್ತಮುತ್ತ ಅಂದರೆ ಟೂರಿಸಮ್ ಪ್ಲೇಸಸ್ ಸರ್? ಟೂರಿಸಮ್ ಅಂತ ಅಂದರೆ ಏನೇನು ಪ್ಲೇಸಸ್ ನೋಡ್ಬೋದು ಸರ್? ಅಂದರೆ ನಮ್ಮದು ಕುರುಗೋಡು ಡಿಪೋ ಸರ್, ಅಲ್ಲೇ ದೊಡ್ಡ ಬಸವೇಶ್ವರದ್ದು ಟೆಂಪಲ್ ಚೆನ್ನಾಗಿದೆ ಸರ್. ಅಲ್ಲಿ ಓಕೆ ಎಲ್ಲ ಬರ್ತಾ ಇರ್ತಾರೆ ಅಮಾವಾಸ್ಯೆಗೆ ಒಮ್ಮೆಗೆ. ಓಕೆ. ಮತ್ತೆ ಅಲ್ಲಿಂದ ಸ್ವಲ್ಪ ಗಂಗಾವತಿ. ಹಾಂ 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 ಹಾಂ. ಮತ್ತೆ ಅಲ್ಲಿ ಸ್ವಲ್ಪ ಹಂಪಿ ಇದೆ ಸರ್. ಓಕೆ. ಮತ್ತೆ ಬಳ್ಳಾರಿಯಲ್ಲಿ ಫೋರ್ಟ್ ಎಲ್ಲ ಇದೆ, ಚೆನ್ನಾಗಿದೆ ಪ್ಲೇಸ್. ಓಕೆ ಓಕೆ. ಮತ್ತೆ ಹೊಸಪೇಟೆ ಡ್ಯಾಮು ಹಾಂ ಹಾಂ ಅಲ್ಲೇ ಹತ್ರ. ಅಂದರೆ ಇವಾಗ ಇದಲ್ಲ ಸರ್, ಅಂದರೆ ಇವಾಗ ಡ್ರೈ ಅಥವಾ ನೀರೇನಾದ್ರು ಇದೆಯಾ ಅಥವಾ ಹೋಗ್ಬೋದು ಸರ್? ಹಿಂಗಿದೆ ಈ ಸರ್? ವರ್ಷ ಮಳೆ ಕಮ್ಮಿ. ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಬೇಕಿತ್ತೇನೋ ಆಗಲಿಲ್ಲ. ಸೊ ನೀರೆಲ್ಲ ಇದೆಯಾ ಸರ್ ಇವಾಗೆಲ್ಲ? ಹಾಂ, ನೀರೆಲ್ಲ ಈಗ ಅಂದ್ರೆ ಮಳೆ ಆ ಕಡೆ ಚೆನ್ನಾಗಿದ್ರೆ ಮಹಾರಾಷ್ಟ್ರ ಕಡೆ. ಹಾಂ ಹಾಂ ಹಾಂ. ಈಗ ಬರುತ್ತೆ, ಬಂದಾಗ ಚೆನ್ನಾಗಿ ವ್ಯೂಸ್ ಎಲ್ಲ ಬರುತ್ತೆ ನಮಗೆ. ಓಕೆ. ಅಂದರೆ ನಿಮಗೆ ಮಹಾರಾಷ್ಟ್ರ ಸೈಡ್ ಮಳೆ ಆದರೆ ಸ್ವಲ್ಪ ನೀರು, ಮಹಾರಾಷ್ಟ್ರ ಕಡೆ ಆ ಕಡೆ ಮಳೆ ಆದರೆ ನಮ್ಮ ಕಡೆ ಕರ್ನಾಟಕಕ್ಕೆ ಬರುತ್ತೆ ನೀರು ಇದಾಗುತ್ತೆ. ಓಕೆ ಓಕೆ. ಮತ್ತು ಟೂರಿಸಮ್ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ. ಓಕೆ. ಸೊ ನಿಮ್ಮದು ಹೇಳಿದ್ರೆ ಸರ್, ನಿಮ್ಮದು ಯಾದಗಿರಿ ಸೈಡ್ ಅಂತ. ಸೊ ನಿಮ್ಮೂರಲ್ಲಿ ಸೈಡ್ ಬಂದರೆ ಯಾವ ಪ್ಲೇಸಸ್ ಇದೆ ಸರ್? ಈಗ ನಿಮ್ಮದು ನೇಟಿವ್ ಅದಾಗಿರಿಂದ ಕೇಳ್ತಾ ಇದ್ದೀನಿ. ನಾರಾಯಣಪುರ ಡ್ಯಾಮ್ ಇದೆ. ಹಾಂ ಹಾಂ ಹಾಂ. ಅಲ್ಲೆಲ್ಲ ಚೆನ್ನಾಗಿದೆ ಡ್ಯಾಮು, ಬಟ್ ಆ ಕಡೆ ನಮ್ಮ ಕಡೆ ಇಂಪ್ರೂವ್ ಇಲ್ಲ ಜಾಸ್ತಿ. ಓಕೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ. ಓಕೆ. ಇಲ್ಲೆಲ್ಲ ಬಂದರೆ ಲೈಕ್ ತುಂಬ ಕ್ರೌಡೆಡ್ ಅಥವಾ ಕಂಪ್ನೀಸ್ ಅದೆಲ್ಲ ಇರುತ್ತೆ, ಬಟ್ ಆ ಸೈಡೆಲ್ಲ ಅಗ್ರಿಕಲ್ಚರ್ ಜಾಸ್ತಿ ಅನ್ಸುತ್ತೆ ಸರ್? ನಿಮ್ಮ ಜಾಸ್ತಿ ಅಂದರೆ ನಿಮ್ಮ ಸೈಡೆಲ್ಲ ಏನು ಬೆಳೀತಾರೆ ಸರ್ ಜಾಸ್ತಿ? ನಮ್ಮ ಕಡೆ ಅಂದರೆ ಮಳೆ ಮೇಲೆ ಡಿಪೆಂಡು. ಓಕೆ. ಅಂದರೆ ಶೇಂಗಾ, ಹಾಂ ಹಾಂ ಹಾಂ, ರಾಗಿ, ಜೋಳ ಎಲ್ಲ ಬೆಳೀತಾರೆ. ಓಕೆ ಓಕೆ. ಚೆನ್ನಾಗಿರುತ್ತಲ್ಲ ಸರ್? ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಕಬ್ಬು ಗಿಬ್ಬು ಎಲ್ಲ ಬೆಳೀತಾರೆ. ಓಕೆ ಓಕೆ. ನೀರು ಬಂದಿದೆಯಲ್ಲ ಡ್ಯಾಮ್. ಹಾಂ 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 ಹಾಂ. ಓಕೆ. ಈ ವರ್ಷ ಮಳೆ ಇಲ್ಲ, ಏನು ಮಾಡ್ತೀವಿ. ಹೌದು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.